ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಗರ್ದಿಗಮತ್ ಪೇಜ್ ಫಾಲೋವರ್ ಆಗಿರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ರತಿ ದಿವಸ ಲೈಕ ಶೇರ ಕಮೆಂಟ್ ಮಾಡುವ ಸಹಸ್ರಾರು ಜನರಿಗೆ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಹೋಗೋತು. ಅವರಿಗೆ ಮತ್ತೊಮ್ಮೆ ಕೋಟಿ ಕೋಟಿ ಪ್ರಣಾಮ. ಇಡೀ ರಾಜ್ಯದ ಜನ ರಾಜಕೀಯ ಯಾವುದಾದ್ರೂ ಒಂದು ಹುದ್ದೆದೊಳಗೆ ಹೋಗ್ಬೇಕನ್ನೋರ ದಿವಸ ನನಸಾಗೋ ಕಾಲ ಸಮೀಪ ಬಂದೈತೆ ಕಾಣ್ತೈತೆ. ಯಾಕಂದ್ರೆ 2026 ಏಪ್ರಿಲ್ದೊಳಗೆ ಬಹುತೇಕ ತಾಲೂಕಾ ಮತ್ತು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಚುನಾವಣೆಗಳನ್ನ ಯಾವುದೇ ಪರಿಸ್ಥಿತಿಯೊಳಗೆ ಮಾಡಲೇಬೇಕಂಥೇಳಿ ಒಂದು ಕೋರ್ಟ್ ಆಗಲಿ ಸರ್ಕಾರ ಆಗಲಿ ನಿರ್ಧಾರ ತೊಗೊಂಡಂಗೆ ಕಾಣ್ತೈತೆ. ಭಾಳ ದಿವ್ಸದ ನಂತರ, ಗ್ಯಾಪದ ನಂತರ. ಯಾಕಂದ್ರೆ ಜಿಲ್ಲಾ ಪಂಚಾಯತಿ ಸದಸ್ಯರಾದ್ರಂದ್ರೆ ನೆಕ್ಸ್ಟ್ ಸ್ಟೆಪ್ಪನ್ನ MLA ಆಗುವಂಥ ಒಂದು ಅರ್ಹತೆ ಇರ್ತೈತಿ, ಶನೆತನ ಬಂದುಬಿಡ್ತೈತಿ. ಒಂದು ZP ಮೆಂಬರ್ ಆದ್ರೆ ಸಾಧಾರಣ ಜಿಲ್ಲಾ ಪಂಚಾಯತಿ ಒಳಗೆ ಬರುವಂಥ ಅಧಿಕಾರಿಗಳ MLA ಅವ್ರಿಗೆ ಏನು ಒಂದು ಗೌರವ ಕೊಡ್ತಾರಲ್ಲ ಅಷ್ಟೇ ಗೌರವ ಜಿಲ್ಲಾ ಪಂಚಾಯತಿ ಮೆಂಬರ್ ಕೊಡ್ತಾರೆ. ಸಾಕಷ್ಟು ಇಲಾಖೆಗಳು ಅಧಿಕಾರಿಗಳು ಸಂಪರ್ಕ ಬರ್ತಾರೆ ಜಿಲ್ಲಾ ಪಂಚಾಯತಿ ಮೆಂಬರ್ ಆಯ್ತು ಅಂದ್ರೆ. ಫಂಡ್ಗಳು ಇರ್ತಾವೆ ಅಂದ್ರೆ ನಿಮ್ಗೆ ರಾಜಕೀಯ ಮಾಡೋರ ಮುಂದೆ ಅದು ಅನುಕೂಲ ಭಾಳ ಆಗ್ತಿರ್ತೈತೆ. ಆದರೆ ಇವತ್ತಿನ ಪರಿಸ್ಥಿತಿ ನಮ್ಮ ಜಿಲ್ಲಾದ ZP ಮತ್ತು TP MLA ಕಾಂಪೀಟ್ ಆಗುವಂಥ ಗುಣ ಇದ್ದವ್ರ, ದುಡ್ಡು ಇದ್ದವ್ರಿಗೆ ಅವರು ಏನು ಮಾಡ್ತಾರೆ, ಶಾಸಕರು ಏನು ಮಾಡ್ತಾರೆ, ಒಟ್ಟಾರೆ ನಮ್ಮ ಜಿಲ್ಲಾ ಪರಿಸ್ಥಿತಿ ಏನೈತಿ, ಕೆಲವು ನಮ್ಮ ಸಾಬ್ ತಂದಂಥ ವರದಿ ನಾನು ನಿಮ್ಮ ಮುಂದೆ ಇಡತ್ತೇನೆ. ಅದು ಕರೆ ಐತೋ ಸುಳ್ಳು ಐತೋ ನೀವು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಅಥವಾ ನನ್ನ ಪರ್ಸ್ನಲ್ ವಾಟ್ಸಪ್ ನಂಬರ್ 8217094997 ಅದಕ್ಕೆ ನಿಮ್ಮ ಅನಿಸಿಕೆಗಳನ್ನ ವಾಟ್ಸಪ್ ಅನಿಸಿಕೆಗಳನ್ನ ನನಗೆ ಹೇಳ್ರಿ. ಇಲ್ಲ ಬಹಿರಂಗವಾಗಿ ಹೇಳೋರಾದ್ರೂ ಬಹಿರಂಗವಾಗಿ ಹೇಳ್ರಿ, ಫೇಸ್ಬುಕ್ದಾಗ ಹೇಳ್ರಿ, ಯೂಟ್ಯೂಬ್ದಾಗ ಹೇಳ್ರಿ. ಒಟ್ಟಾರೆ ಪರಿಸ್ಥಿತಿ ಏನೈತಿ, ಒಟ್ಟಾರೆ ನಮ್ಮ ಜಿಲ್ಲಾದ ನಮ್ಮ ಸಾಬ್ ವರದಿ ತಂದು ನಾನು ಕೆಟ್ಟ ಅನ್ನಿಸ್ತೈತೆ ನನಗೆ. ಆದರೆ ಅನಿವಾರ್ಯವಾಗಿ ರಾಜಕಾರಣ ಜನಸೇವೆ ಮಾಡಬೇಕನ್ನೋ ಸಾಕಷ್ಟು ಕುಟುಂಬದವ್ರು ಯುವಕರನ್ನ ಹೆಂಗೆ ರಾಜಕಾರಣಿಗಳು ತುಳಿತಾರೆ ಅನ್ನೋದು ಒಂದು 3-4 ಮಾತಿನಾಗ ಹೇಳ್ತಾನೆ. ಅದಕ್ಕೂ ಒಂದು ಪರಿಹಾರ ಕಂಡು ಹಿಡಿದೇವು ನಾವು. ಯಾರಿಗೆ ನಾವು ಜಿಲ್ಲಾ ಪಂಚಾಯತಿ ಟಿಕೆಟ್ ತೊಗೋಬೇಕಂದವ್ರಾತು, ತಾಲೂಕಾ ಪಂಚಾಯತಿ ಟಿಕೆಟ್ ತೊಗೊಂಬಂದವ್ರಾತು, ಅವರ ಟಿಕೆಟ್ ತೊಗೋಬೇಕಾದ್ರೆ ಏನೇನು ಮಾಡಬೇಕು ಅದಕ್ಕೆ ಒಂದು ಸದ್ಯದಾಗ ಒಂದು ಮೀಟಿಂಗೂ ಕರಿತೇವೆ ನಾವು, ಹೇಳ್ತೇವೆ ನಾವು. BJP ಇರಲಿ, ಕಾಂಗ್ರೆಸ್ ಇರಲಿ, ಯಾವುದೇ ಪಕ್ಷ ಇರಲಿ, ಅಥವಾ ಯಾವ ರೀತಿ ಏನು ಮಾಡಿದರೆ ಏನಾಗ್ತೈತಂತೂ ನಾವು ತಿಳಿಸಿ ಹೇಳ್ತೇವೆ. ಅದಕ್ಕೊಂದು ಟ್ರೈನಿಂಗನ್ನು ಕೊಡು ವಿಚಾರ ಮಾಡತ್ತೇವೆ. ಅಂದ್ರೆ ಒಟ್ಟಾರೆ ನೀವು ನಿಮ್ಮ ಒಂದು ಏನು ವಾಟ್ಸಪ್ ಮೆಸೇಜ್ ಬರ್ತಾವಲ್ಲ ಅದ್ರ ಮ್ಯಾಗ ನಾವು ಒಂದು ನಿರ್ಧಾರ ತೊಗೊಳೋರದು. ಯಾಕಂದ್ರೆ ಈಗ ಏನಾಗ್ತೈತೆ ನಮ್ಮ ಜಿಲ್ಲಾದಾಗ ಕೆಲವು ಮಂದಿ MLAಗಳನ್ನ ZP TP ಟಿಕೆಟ್ ಅವ್ರು ಹೇಳಿದ್ದು ಫೈನಲ್ ಆಗ್ತಾವೆ. ಕೆಲವು ಮಂದಿ MLAಗಳು PAಗಳು ಏನು ಹೇಳ್ತಾರಲ್ಲ ಅದ ಫೈನಲ್. MLA ಅವ್ರಿಗೆ ಏನು ಗೊತ್ತಾಗೋದಿಲ್ಲ. ಅದು ಆ PAಗಳು ಏನು ಲಿಸ್ಟ್ ಮಾಡಿ ಕೊಡ್ತಾರೆ ಅದನ್ನ ಫೈನಲ್. ಕೆಲವು ಮಂದಿ MLA ಹಳೆಯರು ಕೊಡ್ತಾರೆ, MLA ಹಳೆಯರು ಏನು ಹೇಳ್ತಾರಲ್ಲ ಅದ ಫೈನಲ್. ಕೆಲವು ಮಂದಿ MLA ಅವರ ಪತ್ನಿ ಅವ್ರು ಏನು ಹೇಳ್ತಾರಲ್ಲ ಅವನು ಕೊಡ್ತಾರೆ. ಕೆಲವು ಮಂದಿ MLA ಅವರ ಆಜು ಬಾಜು ಚಾಡಿ ಹೇಳು ಮಂದಿ ಇರ್ತೈತಿ, ಅಂಥವ್ರು ಹೇಳಿದ್ದು ಕೊಡ್ತಾರೆ. ಅಂದರೆ ಒಟ್ಟಾರೆ ಈ ಒಂದು ಪ್ರಾಮಾಣಿಕ ಕಾರ್ಯಕರ್ತರು ಅವ್ರು ದುಡ್ದವ್ರಿಗೆ ಯಾರು ಅದಾರಲ್ಲ ಅವ್ರಿಗೆ ಟಿಕೆಟ್ ಸಿಗೋ ಸಾಧ್ಯತೆ ಭಾಳ ಕಡಿಮೆ ಇರ್ತೈತಿ. ಯಾಕಂದ್ರೆ ನಾಳೆ ಒಂದಿಟ್ಟು ಶಾನ್ಯಾತನ ದುಡ್ಡು ಇತ್ತಂದ್ರೆ ನಾಳೆ MLA ಕಣ್ಣು ಟಿಕೆಟ್ ಕೇಳ್ತಾರಂತ ಭಾಳಷ್ಟು ಮಂದಿಗೆ ಆಕಾಂಕ್ಷಿಗಳಿಗೆ ಟಿಕೆಟ್ ನಿರಾಕರಣೆ ಮಾಡ್ತಾರೆ MLAಗಳು. ಯಾಕಂದ್ರೆ ಎಲ್ಲಿ ಅವ್ರದ್ದು ಮಾಡ್ತಾರಂದ್ರೆ ಇಲ್ಲೇ ಕ್ಷೇತ್ರ ವಿಂಗಡಣೆ ಮಾಡೋತ್ನಾಗ, ರಿಸರ್ವೇಷನ್ ಮಾಡೋತ್ನಾಗನ ಆಯಾ ಪ್ರಬಲ ವ್ಯಕ್ತಿಗಳ್ನ ಅವರ ಅಲ್ಲಿ ಒಂದು ರಿಸರ್ವ್ ಮಾಡಿಬಿಡ್ತಾರೆ, ಅವ್ರಿಗೆ ಕುಂಡಾಕ್ ಬರ್ದಂಗೆ ಮಾಡಿಬಿಡ್ತಾರೆ ಅವ್ರು. ಅಂದ್ರೆ ಅವ್ರ ಕಡೆ ಅದು ಇದೆಲ್ಲ ಆಫ್ ದಿ ರಿಕಾರ್ಡ್ ಆಗ್ತಿರ್ತೈತಿ. ಇದು ಎಲ್ಲೂ ರಿಕಾರ್ಡ್ದಾಗ MLAಗಳು ಸಿಗೋದಿಲ್ಲ. ಆದರೆ ಒಂದೇನ ಎಲ್ಲರೂ ಒಂದು ಅವಕಾಶ ಕೊಡಲೇಬೇಕಾಗ್ತೈತಿ. ಎಲ್ಲ ರಿಸರ್ವ್ ಮಾಡೋಕ್ಕೆ ಬರೋದಿಲ್ಲ, ಎಲ್ಲ ಜನರಲ್ಲ ಮಾಡೋಕ್ಕೆ ಬರೋದಿಲ್ಲ, ಮಹಿಳೆಯರಿಗೆ ಮಾಡೋಕ್ಕೆ ಬರೋದಿಲ್ಲ, ಗ್ರೂಪ್ ಮಾಡೋಕ್ಕೆ ಬರೋದಿಲ್ಲ, SC STಗೂ ಮಾಡೋಕ್ಕೆ ಬರೋದಿಲ್ಲ. ಎಲ್ಲರೂ ಅವಕಾಶಗಳು ಕೊಡಲೇಬೇಕಾಗ್ತೈತಿ. ಅಲ್ಲೇ ತಿಳ್ಕೊಂಬಿಡೋದು MLA ಅವ್ರು ನಿಮ್ಗೆ ಏನು ಅಂದ್ರೆ ನಿಮ್ಗೆ ನಿಂದ್ರಾಕೆ ಬರ್ದಂಗೆ ಮಾಡಿದಾರಂದ್ರೆ ಅಲ್ಲಿ ನಿಮ್ಮನ್ನ ಬಹುತೇಕ ಅವ್ರು ಹೋಟ್ ಕಟ್ಟ ಜೈ ಕಟ್ಟ ಇಟ್ಕೊಂಡಾರಂತ ನೀವು ತಿಳ್ಕೊಂಬಿಡ್ಬೇಕಾಗ್ತೈತಿ. ಅದಕ್ಕೆ ಈಗಿರ್ತ ನೀವು ನಿಮ್ಮ ಸಂಬಂಧಪಟ್ಟವ್ರಿಗೆ ಹೆಂಗೆ ನೀವು ಕೆಲಸ ಮಾಡಬೇಕು, ರಿಸರ್ವೇಷನ್ ಹೆಂಗೆ ಮಾಡಿಸ್ಕೋಬೇಕು, ಅಥವಾ ನೀವು ಟಿಕೆಟ್ ತೊಗೋಬೇಕಾದ್ರೆ ಯಾವ್ಯಾವ ಹಾದಿ ಹಿಡಿಬೇಕು ಅನ್ನೋದನ್ನ ಗರ್ದಿಗಮ್ಮತ್ತ ಒಂದು ಶಿಬಿರ ಮಾಡೋದೈತೆ. ಆದರೆ ನೀವು ನಮ್ಗೆ ಕಮೆಂಟ್ ಮಾಡ್ಬೇಕು, ಲೈಕ್ ಮಾಡ್ಬೇಕು, ಶೇರ್ ಮಾಡ್ಬೇಕು. ಅದನ್ನು ಯಾವ ರೀತಿ ನಿಮ್ಗೆ
ಟಿಕೆಟ್ ಕೇಳೋತ್ನಾಗ ಅವ್ರು ಏನೇನು ಹೇಳ್ಬೋದು ನಿಮ್ಗೆ ಇಷ್ಟೆಲ್ಲ ಆಗೂ ನಿಮ್ಮ ಕ್ಷೇತ್ರಗಳು ಜನರಲ್ ಆಯ್ತು ಅಥವಾ ನೀವು ಇದ್ದಂಥ ಒಂದು ಜಾತಿಗೆ ಸೀಮಿತ ಆದಾಗ ಏನು ಮಾಡಬೇಕು ಅನ್ನೋದು ನಿಮ್ಮ ಶಾಸಕರಿಗೆ ಏನು ಹೇಳಿದ್ರೆ ಅಥವಾ ಅವ್ರ ಪಿ ಎಗಳು ಏನು ಹೇಳಿದ್ರೆ ಏನು ಮಾಡಬೇಕು ಅನ್ನೋದು ಒಂದು ಟ್ರೈನಿಂಗ್ ಕೊಡೋರದು. ಅದಕ್ಕೆ ಇದನ್ನು ಭಾಳಷ್ಟು ಜನ ಆಕಾಂಕ್ಷಿಗಳ ನಿಮ್ಮ ಭವಿಷ್ಯದ ದೃಷ್ಟಿಯಿಂದ ಒಂದು ಜಡ್ಪಿನೋ ಟಿಪಿನೋ ಆಗಬೇಕನ್ನೋ ಕನಸು ಕಾಣ್ತಿರ್ತಾರೆ. ಆದ್ರೆ ಅದಕ್ಕೆ ತಣ್ಣೀರು ಎರಚಬಾರ್ದು, ಅದಕ್ಕೆ ಈಗಿರ್ತ ತಯಾರಿ ಮಾಡಬೇಕಾಗ್ತೈತಿ. ಆ ಕೂಡಲೇ ನೀವು ಈ ನಂಬರ್ಗೆ ಫೋನ್ ಮಾಡಿರಿ, ಬೇಕಾದ್ರೆ ವಾಟ್ಸಪ್ ಸಂಪರ್ಕದಾಗಿರ್ರಿ. ಅಂದ್ರೆ ನಿಮಗೆಲ್ಲ ಮಾರ್ಗದರ್ಶನ ನಾವು ಮಾಡ್ತೇವೆ, ಪುಕ್ಕಟವಾಗಿ ಮಾಡ್ತೇವೆ ನಾವು. ಮತ್ತು ಯಾವುದೂ ನಿರ್ಬಿಡೆ ಇದ್ಲ ನಿಮ್ಗೆ ನಾವು ಸಲಹೆಯನ್ನು ಕೊಡ್ತೇವೆ. ಆ ಟಿಕೆಟ್ ತೊಗೊಳ್ಳೋ ನೆಟ್ನೊಳಗೆ ಪ್ರಾಮಾಣಿಕ ಕಾರ್ಯಕರ್ತರು ಯಾರು BJP ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, ಮಹಾರಾಷ್ಟ್ರ ಏಕೀಕರಣ ಸಮಿತಿ ಇರಲಿ, ಪಕ್ಷೇತರ ಇರಲಿ, ಅವ್ರಿಗೆ ಗರ್ದಿ ಗಮ್ಮತ್ತು ಯಾವಾಗೂ ಅವ್ರ ಬೆನ್ನಿಗಿರ್ತೈತಿ. ಚಲೋ ಕೆಲಸ ಮಾಡಿರಿ. ಯಾಕಂದ್ರೆ ಈಗೇನು ಮಾಡತ್ತಾರಲ್ಲ MLAಗಳ, ಏನು ಕೆಲವು ಮಂದಿ ಚಲೋ ಮಾಡತ್ತಾರು, ಕೆಲವು ಮಂದಿ ಏನು ಮಾಡತ್ತಾರೆ 2.5 ವರ್ಷದಾಗ ನಿಮ್ಗೆ ಗೊತ್ತಾಗೈತೆ. ತೊಡೆ ಮಂದಿ 20-30 ವರ್ಷದಿಂದ ಏನು ಮಾಡತ್ತಾರ ಅನ್ನೋದು ನಿಮಗೆ ಗೊತ್ತೈತೆ, ಮಾತಾಡೋಕ್ಕೆ ಬರೋದಿಲ್ಲ. ಆದ್ರೆ ವಾಹಿನಿ ಯಾವಾಗೂ ನಿಮ್ಮಂಥವ್ರ ಪರವಾಗಿ ಇರ್ತೈತಿ. ಒಟ್ಟಾರೆ ಅದಕ್ಕೆ ಮಾರ್ಗದರ್ಶನ ಮಾಡೋಕ್ಕೆ ರೆಡಿ ಐತಿ. ನಮಸ್ಕಾರ.